ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಯಾವುದು ಕೂಡ ಶಾಶ್ವತ ಪರಿಹಾರವನ್ನ ನೀಡ್ತಾ ಇಲ್ಲ. ಕಳೆದ 1 ದಶಕಗಳಿಂದ ಆನೆ ಹುಲಿ ದಾಳಿ ತೀವ್ರಗೊಳ್ತಾ ಇದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ ಆನೆ ದಾಳಿಯಿಂದಾಗಿ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಹೆಚ್ಚುತ್ತಿದೆ ಪ್ರಾಣಿ ಮಾನವ ಸಂಘರ್ಷ. ನೆಮ್ಮದಿ ಇಲ್ಲದೆ ನೂರಾರು ಕುಟುಂಬಗಳು ಅನಾಥ. ಶಾಶ್ವತ ಪರಿಹಾರವಿಲ್ಲದೆ ಹಣ ಕೊಟ್ಟ ಸರ್ಕಾರ ಸೈಲೆಂಟ್. ಕೊಡಗು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಅದೇ ಜಿಲ್ಲೆಯ ಜನತೆ ಮಾತ್ರ ತೀವ್ರ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕಾಡಾನೆ ಹಾಗೂ ಹುಲಿಗಳ ದಾಳಿ. ಹೌದು, ಪ್ರಾಣಿ ಮಾನವ ಸಂಘರ್ಷಕ್ಕೆ ಕೊಡಗು ಜಿಲ್ಲೆ ನಲುಗುತ್ತಿದೆ. ಕಳೆದ 1 ದಶಕಗಳಿಂದ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ಆನೆ ಹುಲಿಗಳು ಸಂಚಾರ ಮಾಡುತ್ತಿವೆ. ಪರಿಣಾಮ ಕಾರ್ಮಿಕರು ತೋಟದ ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುವುದು ಕಷ್ಟವಾಗುತ್ತಿದೆ. ಇದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದಾದರೆ, ಎರಡನೇದು ಇವಾಗ ಏನು ಸುಮಾರು ನಮ್ಮ ಪ್ರಕಾರ 180 ಆನೆಗಳು ಈಗ ಕೊಡಗು ಜಿಲ್ಲೆ ಒಳಗೆ ತೋಟದ ಒಳಗೇ ಇದೆ. ಇದು ಸುಮಾರು ನಿಮಗೆ ಹೇಳಿದಾಗ 25 ವರ್ಷದಿಂದ ಇದೆ. ಇದನ್ನು ಸಂಪೂರ್ಣವಾಗಿ ಪುನರ್ವಸತಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಕಾಡಿನಿಂದ ಬರದೇ ಇರುವಂಥ ರೀತಿಯಲ್ಲಿ ಕಂದಕಗಳನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಒಂದೇ ಮಾರ್ಗ. ಕಾಡಿನಲ್ಲಿ ಆಹಾರ ಇಲ್ಲದ ಕಾರಣಕ್ಕೆ ನಾಡಿನತ್ತ ಬರುವ ಆನೆ ಮತ್ತು ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುವುದು. ಆನೆ ಹುಲಿ ದಾಳಿಯಾದಾಗ ಜನತೆ ರೈತ ಸಂಘ ಪ್ರತಿಭಟನೆ ಮಾಡಿದ್ರು ಯಾವುದೇ ಕ್ರಮ ಆಗುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇನ್ನು ಕಳೆದ 10 ವರ್ಷಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆನೆ ದಾಳಿಗೆ 63 ಜನರು ಬಲಿಯಾಗಿದ್ದಾರೆ. ನೂರಾರು ಜನರು ಗಾಯಗೊಂಡು ಹಾಸಿಗೆ ಹಿಡಿದಿದ್ದಾರೆ. ಅದರಲ್ಲೂ ಕೂಡ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಜಾನುವಾರುಗಳು ಬಲಿಯಾಗಿವೆ. ಇವರು ರೈಲ್ವೆ ಬ್ಯಾರಿಕೇಡನ್ನು ಅಳವಡಿಸ್ತಾರೆ, ಸುಮಾರು ಕಿಲೋಮೀಟರ್ ಗಟ್ಟಲೆ ಅಳವಡಿಸ್ತಾರೆ. ಎಲ್ಲಾದರೂ ಒಂದು ಜಾಗದಲ್ಲಿ ಗ್ಯಾಪನ್ನು ಬಿಟ್ಟಿರ್ತಾರೆ. ಇದು ಯಾಕೆ ಹೀಗೆ ಮಾಡ್ತಾರೆ? ಕೆಲಸಗಳನ್ನು ಮಾಡುವಾಗಲೂ ಅಷ್ಟೇ ಊರಲ್ಲಿರೋ ಆನೆಗಳನ್ನ, ಕಾಡಿಂದ ಬಂದು ಊರಲ್ಲಿ ವಾಸ ಮಾಡೋ ಆನೆಗಳನ್ನ ಊರಲ್ಲೇ ಬಿಡ್ತಾ ಇದ್ದಾರೆ. ಈ ಆನೆಗಳನ್ನ ಮರಳಿ ಕಾಡಿಗೆ ಓಡಿಸ್ಲೇಬೇಕು. ಓಡಿಸೋದಾಗೆ ಕೆಲಸ ಮಾಡ್ತಾರೆ. ಅಲ್ಲಿಂದ ಬಂದ ಆನೆ ಅದು ಹೋಗುವಷ್ಟರಲ್ಲಿ ಕೆಲಸಗಳಲ್ಲಿ ಆಗಿರ್ತವೆ. ಆಗಿದ್ದಾಗ ಅದು ಎಲ್ಲೇ ಹೋಗಬೇಕು? ಅದಕ್ಕೆ ಹೋಗೋಕ್ಕೆ ದಾರಿ ಇಲ್ಲ. ಒಟ್ನಲ್ಲಿ ಕಾಡಾನೆ ಹುಲಿ ಹಾವಳಿ ತಡೆಗಟ್ಟಲು ಶಾಶ್ವತ ಕ್ರಮ ಕೈಗೊಳ್ಳುವಂತೆ ಕೊಡಗಿನ ಜನತೆ ಆಗ್ರಹ ಮಾಡುತ್ತಿದ್ದಾರೆ. ಇದುವರೆಗೂ ಶಾಶ್ವತ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾದ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಎದುರು ನೋಡುತ್ತಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಯಾವುದು ಕೂಡ ಶಾಶ್ವತ ಪರಿಹಾರವನ್ನ ನೀಡ್ತಾ ಇಲ್ಲ. ಕಳೆದ 1 ದಶಕಗಳಿಂದ ಆನೆ ಹುಲಿ ದಾಳಿ ತೀವ್ರಗೊಳ್ತಾ ಇದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ ಆನೆ ದಾಳಿಯಿಂದಾಗಿ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಹೆಚ್ಚುತ್ತಿದೆ ಪ್ರಾಣಿ ಮಾನವ ಸಂಘರ್ಷ. ನೆಮ್ಮದಿ ಇಲ್ಲದೆ ನೂರಾರು ಕುಟುಂಬಗಳು ಅನಾಥ. ಶಾಶ್ವತ ಪರಿಹಾರವಿಲ್ಲದೆ ಹಣ ಕೊಟ್ಟ ಸರ್ಕಾರ ಸೈಲೆಂಟ್. ಕೊಡಗು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಅದೇ ಜಿಲ್ಲೆಯ ಜನತೆ ಮಾತ್ರ ತೀವ್ರ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕಾಡಾನೆ ಹಾಗೂ ಹುಲಿಗಳ ದಾಳಿ. ಹೌದು, ಪ್ರಾಣಿ ಮಾನವ ಸಂಘರ್ಷಕ್ಕೆ ಕೊಡಗು ಜಿಲ್ಲೆ ನಲುಗುತ್ತಿದೆ. ಕಳೆದ 1 ದಶಕಗಳಿಂದ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ಆನೆ ಹುಲಿಗಳು ಸಂಚಾರ ಮಾಡುತ್ತಿವೆ. ಪರಿಣಾಮ ಕಾರ್ಮಿಕರು ತೋಟದ ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುವುದು ಕಷ್ಟವಾಗುತ್ತಿದೆ.
ಇದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದಾದರೆ, ಎರಡನೇದು ಇವಾಗ ಏನು ಸುಮಾರು ಒಂದು ನಮ್ಮ ಪ್ರಕಾರ ಒಂದು 180 ಆನೆಗಳು ಈಗ ಕೊಡಗು ಜಿಲ್ಲೆ ಒಳಗೆ ತೋಟದೊಳಗೇ ಇದೆ. ಇದು ಸುಮಾರು ನಿಮಗೆ ಹೇಳಿದಾಗ 25 ವರ್ಷದಿಂದ ಇದೆ. ಇದನ್ನು ಸಂಪೂರ್ಣವಾಗಿ ಪುನರ್ವಸತಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಕಾಡಿನಿಂದ ಬರದೇ ಇರುವಂಥ ರೀತಿಯಲ್ಲಿ ಕಂದಕಗಳನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಒಂದೇ ಮಾರ್ಗ. ಕಾಡಿನಲ್ಲಿ ಆಹಾರ ಇಲ್ಲದ ಕಾರಣಕ್ಕೆ ನಾಡಿನತ್ತ ಬರುವ ಆನೆ ಮತ್ತು ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುವುದು. ಆನೆ ಹುಲಿ ದಾಳಿಯಾದಾಗ ಜನತೆ ರೈತ ಸಂಘ ಪ್ರತಿಭಟನೆ ಮಾಡಿದ್ರು ಯಾವುದೇ ಕ್ರಮ ಆಗುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇನ್ನು ಕಳೆದ 10 ವರ್ಷಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆನೆ ದಾಳಿಗೆ 63 ಜನರು ಬಲಿಯಾಗಿದ್ದಾರೆ. 100 ಜನರು ಗಾಯಗೊಂಡು ಹಾಸಿಗೆ ಹಿಡಿದಿದ್ದಾರೆ. ಅದರಲ್ಲೂ ಕೂಡ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಜಾನುವಾರುಗಳು ಬಲಿಯಾಗಿವೆ. ಇವರು ರೈಲ್ವೆ ಬ್ಯಾರಿಕೇಡನ್ನು ಅಳವಡಿಸ್ತಾರೆ, ಸುಮಾರು ಕಿಲೋಮೀಟರ್ ಗಟ್ಟಲೆ ಅಳವಡಿಸ್ತಾರೆ. ಎಲ್ಲಾದರೂ ಒಂದು ಜಾಗದಲ್ಲಿ ಗ್ಯಾಪನ್ನು ಬಿಟ್ಟಿರ್ತಾರೆ. ಇದು ಯಾಕೆ ಹೀಗೆ ಮಾಡ್ತಾರೆ? ಕೆಲಸಗಳನ್ನು ಮಾಡುವಾಗಲೂ ಅಷ್ಟೇ ಊರಲ್ಲಿರೋ ಆನೆಗಳನ್ನ, ಕಾಡಿಂದ ಬಂದು ಊರಲ್ಲಿ ವಾಸ ಮಾಡೋ ಆನೆಗಳನ್ನ ಊರಲ್ಲೇ ಬಿಡ್ತಾ ಇದ್ದಾರೆ. ಈ ಆನೆಗಳನ್ನ ಮರಳಿ ಕಾಡಿಗೆ ಓಡಿಸ್ಲೇಬೇಕು. ಓಡಿಸೋದಾಗೆ ಕೆಲಸ ಮಾಡ್ತಾರೆ. ಅಲ್ಲಿಂದ ಬಂದ ಆನೆ ಅದು ಹೋಗುವಷ್ಟರಲ್ಲಿ ಕೆಲಸಗಳಲ್ಲಿ ಆಗಿರ್ತವೆ. ಆಗಿದ್ದಾಗ ಅದು ಎಲ್ಲೇ ಹೋಗಬೇಕು, ಅದಕ್ಕೆ ಹೋಗೋಕ್ಕೆ ದಾರಿ ಇಲ್ಲ. ಒಟ್ನಲ್ಲಿ ಕಾಡಾನೆ ಹುಲಿ ಹಾವಳಿ ತಡೆಗಟ್ಟಲು ಶಾಶ್ವತ ಕ್ರಮ ಕೈಗೊಳ್ಳುವಂತೆ ಕೊಡಗಿನ ಜನತೆ ಆಗ್ರಹ ಮಾಡುತ್ತಿದ್ದಾರೆ. ಇದುವರೆಗೂ ಶಾಶ್ವತ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾದ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಎದುರು ನೋಡುತ್ತಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಯಾವುದೂ ಕೂಡ ಶಾಶ್ವತ ಪರಿಹಾರವನ್ನ ನೀಡ್ತಾ ಇಲ್ಲ. ಕಳೆದ 1 ದಶಕಗಳಿಂದ ಆನೆ ಹುಲಿ ದಾಳಿ ತೀವ್ರಗೊಳ್ತಾ ಇದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ ಆನೆ ದಾಳಿಯಿಂದಾಗಿ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಹೆಚ್ಚುತ್ತಿದೆ ಪ್ರಾಣಿ ಮಾನವ ಸಂಘರ್ಷ. ನೆಮ್ಮದಿ ಇಲ್ಲದೆ 100 ಕುಟುಂಬಗಳು ಅನಾಥ. ಶಾಶ್ವತ ಪರಿಹಾರವಿಲ್ಲದೆ ಹಣ ಕೊಟ್ಟ ಸರ್ಕಾರ ಸೈಲೆಂಟ್. ಕೊಡಗು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಅದೇ ಜಿಲ್ಲೆಯ ಜನತೆ ಮಾತ್ರ ತೀವ್ರ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕಾಡಾನೆ ಹಾಗೂ ಹುಲಿಗಳ ದಾಳಿ. ಹೌದು, ಪ್ರಾಣಿ ಮಾನವ ಸಂಘರ್ಷಕ್ಕೆ ಕೊಡಗು ಜಿಲ್ಲೆ ನಲುಗುತ್ತಿದೆ. ಕಳೆದ 1 ದಶಕಗಳಿಂದ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ಆನೆ ಹುಲಿಗಳು ಸಂಚಾರ ಮಾಡುತ್ತಿವೆ. ಪರಿಣಾಮ ಕಾರ್ಮಿಕರು ತೋಟದ ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುವುದು ಕಷ್ಟವಾಗುತ್ತಿದೆ. ಇದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದಾದರೆ, ಎರಡನೇದು ಇವಾಗ ಏನು ಸುಮಾರು ಒಂದು ನಮ್ಮ ಪ್ರಕಾರ ಒಂದು 180 ಆನೆಗಳು ಈಗ ಕೊಡಗು ಜಿಲ್ಲೆ ಒಳಗೆ ತೋಟದೊಳಗೇ ಇದೆ. ಇದು ಸುಮಾರು ನಿಮಗೆ ಹೇಳಿದಾಗ 25 ವರ್ಷದಿಂದ ಇದೆ. ಇದನ್ನು ಸಂಪೂರ್ಣವಾಗಿ ಪುನರ್ವಸತಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಕಾಡಿನಿಂದ ಬರದೇ ಇರುವಂಥ ರೀತಿಯಲ್ಲಿ ಕಂದಕಗಳನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಒಂದೇ ಮಾರ್ಗ. ಕಾಡಿನಲ್ಲಿ ಆಹಾರ ಇಲ್ಲದ ಕಾರಣಕ್ಕೆ ನಾಡಿನತ್ತ ಬರುವ ಆನೆ ಮತ್ತು ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುವುದು. ಆನೆ ಹುಲಿ ದಾಳಿಯಾದಾಗ ಜನತೆ ರೈತ ಸಂಘ ಪ್ರತಿಭಟನೆ ಮಾಡಿದ್ರು ಯಾವುದೇ ಕ್ರಮ ಆಗುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇನ್ನು ಕಳೆದ 10 ವರ್ಷಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆನೆ ದಾಳಿಗೆ 63 ಜನರು ಬಲಿಯಾಗಿದ್ದಾರೆ. 100 ಜನರು ಗಾಯಗೊಂಡು ಹಾಸಿಗೆ ಹಿಡಿದಿದ್ದಾರೆ. ಅದರಲ್ಲೂ ಕೂಡ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು